ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗಿದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಹಾಗೂ ಸಪೋರ್ಟ್ ಮಾಡ್ರಿ. ನಾನಿವತ್ತು ಕಾಜು ಪನ್ನೀರ್ ಮಾಡಿದ್ದೆ, ಮಸ್ತ್ ಟೇಸ್ಟ್ ಆಗಿತ್ತು. ಅದನ್ನ ಹೆಂಗ್ ಮಾಡಿದೆ ಹೇಳ್ತೀನಿ ಬರ್ರಿ. ಒಂದು ನಾನ್ ಸ್ಟಿಕ್ಕಿ ಪ್ಯಾನ್ ತಗೊಂಡಿನಿ. ನಾನ್ ಸ್ಟಿಕ್ಕಿ ಪ್ಯಾನ್ ಸ್ವಲ್ಪ ಬಿಸಿ ಆದ ಕೂಡಲೇ ಅದ್ರೊಳಗೆ ಆಯಿಲ್ ಹಾಕಿನಿ. ಆಯಿಲ್ ಹಾಕಿದಾದ್ಮೇಲೆ ಪನ್ನೀರ್ ಕ್ಯೂಬ್ಸ್ ನ ಹಾಕಿನಿ. ಪನ್ನೀರ್ ಕ್ಯೂಬ್ಸ್ ಈಗ ಗೋಲ್ಡನ್ ಬ್ರೌನ್ ಆಗೋ ಮಟನು ಈಗ ಅದನ್ನ ಫ್ರೈ ಮಾಡ್ಕೋತೀನಿ ನಾನು. ನೋಡ್ರಿ, ಈ ತರ ಗೋಲ್ಡನ್ ಕಲರ್ ಚೇಂಜ್ ಆಗೈತಿ. ಸೊ ಇದನ್ನ ಎಲ್ಲ ಸೈಡಿಗೆ ತಕೊಂಡು ಈಗ ಮಿಕ್ಸಿ ತಗೊಂಡಿನಿ. ಅದ್ರೊಳಗೆ ಜಿಂಜರ್, ಗಾರ್ಲಿಕ್, ಟೊಮ್ಯಾಟೊ ಮತ್ತೆ ಸೋಕ್ ಮಾಡಿ ಇಟ್ಟಿರೋ ಕಾಜುನ ತಗೋತೀನಿ. ಈಗ ಇದನ್ನ ಎಲ್ಲಾನು ಗ್ರೈಂಡ್ ಮಾಡ್ಕೊಂಡಿನಿ. ಅದನ್ನಾದ್ಮೇಲೆ ಆನಿಯನ್ ಸಣ್ಣ ಕ್ಯೂಬ್ಸ್ ಕಟ್ ಮಾಡ್ಕೊಂಡಿನಿ. ಮತ್ತ ಮೆಣಸಿನ್ಕಾಯಿ ತಗೊಂಡಿನಿ, ಅದನ್ನು ಮಿಡಲ್ ಕಟ್ ಮಾಡ್ಕೊಂಡಿನಿ. ಕೋರಿಯಾಂಡರ್ ಒಂದಿಷ್ಟು ಕಟ್ ಮಾಡ್ಕೊಂಡಿನಿ. ಈಗ ಆಮೇಲೆ ಕರ್ಡ್ ತಗೊಂಡು ಅದ್ರೊಳಗ ಟರ್ಮರಿಕ್ ಪೌಡರ್, ಗರಂ ಮಸಾಲ, ಕಾಟ್ವಾ ಮಸಾಲ, ಒಂದ್ ಸ್ವಲ್ಪ ನಿಮ್ಗೆ ಏನ್ ಮಸಾಲ ಬೇಕು ಅವು ಹಾಕೋಬಹುದು. ಅದನ್ನ ಆದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಟು ಈಗ ಅದೇ ನಾನ್ ಸ್ಟಿಕ್ಕಿ ಪ್ಯಾನಿಗೆ ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕಿ ಬೇ ಲೀವ್ಸ್ ಮತ್ತೆ ಸಿನೆಮನ್ ಸ್ಟಿಕ್ ನ ಹಾಕ್ತೀನಿ. ಮತ್ತೆ ಸಣ್ಣಂಗು ಕಟ್ ಮಾಡಿರೋ ಆನಿಯನ್ ಹಾಕ್ತೀನಿ. ಈ ತರ ಒಂದ್ ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆದ್ಮೇಲೆ ಅದೇನು ಪ್ಯೂರಿ ಮಾಡ್ಕೊಂಡಿದ್ದೆಲ್ಲ ಟೊಮ್ಯಾಟೋದು ಅದನ್ನ ಹಾಕ್ತೀನಿ. ಅದನ್ನಾದ್ಮೇಲೆ ಕರ್ಡಿಂದ ಏನ್ ಮಾಡಿದೆ ಅದನ್ನು ಹಾಕೋತೀನಿ. ಅದನ್ನೆಲ್ಲ ಹಾಕಿ ಈಗ ಇಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಸಾಲ್ಟ್, ಟೇಸ್ಟ್ ಪ್ರಕಾರ ಎಷ್ಟು ಬೇಕು ಅಷ್ಟು ಸಾಲ್ಟ್ ನ ಹಾಕ್ತೀನಿ. ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಇದಕ್ಕೂ ಹಾಕ್ತೀನಿ. ಈಗ ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ತೀನಿ. ಆಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 5 ಮಿನಿಟ್ಸ್ ಇಡ್ತೀನಿ. 5 ಮಿನಿಟ್ಸ್ ಇಷ್ಟೇ. ಪನ್ನೀರ್ ಏನ ಆಯಿಲ್ ಒಳಗೆ ಫ್ರೈ ಮಾಡಿದ್ದು ಅದನ್ನೆಲ್ಲ ಹಾಕ್ತೀನಿ. ಚಿಲ್ಲಿ ಮತ್ತೆ ಕೋರಿಯಾಂಡರ್ ನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಫ್ಲೇಮ್ ನ ಆಫ್ ಮಾಡಿ ಲಿಡ್ ನ ಕ್ಲೋಸ್ ಮಾಡ್ತೀನಿ. ಕಾಜು ಪನ್ನೀರ್ ರೆಡಿ.